ಈ ವರ್ಷದ ಕೊನೆಯ ಚಂದ್ರಗ್ರಹಣ ಇವತ್ತು ರಾತ್ರಿ ಸಂಭವಿಸ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಕಡೆಗಳಲ್ಲಿ ಈಗಾಗಲೇ ವಿಶೇಷ ಪೂಜೆ ಪ್ರಾರ್ಥನೆಗಳನ್ನು ಕೂಡ ನೆರವೇರಿಸಲಾಗ್ತಾ ಇದೆ. ಈಗ ಸಿದ್ಧಾರೂಢ ಮಠದಿಂದ ನಮ್ಮ ಪ್ರತಿನಿಧಿ ಪ್ರಕಾಶ್ ನೂಲ್ವಿ ನಮ್ಮೊಟ್ಟಿಗೆ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಕಾಶ್, ಗ್ರಹಣದ ಹಿನ್ನೆಲೆ ಜ್ಯೋತಿಷ್ಯ ಶಾಸ್ತ್ರದ ಉಲ್ಲೇಖದ ಪ್ರಕಾರ ಹಲವು ಕಡೆ ವಿಶೇಷ ಪೂಜೆ ಪ್ರಾರ್ಥನೆಗಳು ನಂತರ ದೇವಸ್ಥಾನಕ್ಕೆ ಬಾಗಿಲು ಹಾಕೋ ಪ್ರಕ್ರಿಯೆ ಆರಂಭ ಆಗಿದೆ. ನೀವಿರೋ ಸ್ಥಳದಲ್ಲಿ ಯಾವ ರೀತಿ ಇವತ್ತಿನ ಗ್ರಹಣಕ್ಕಾಗಿ ಆಚರಣೆಗಳಾಗ್ತಾ ಇದೆ? ವಿಜಯ್, ಈ ಖಗೋಳದ ವಿಸ್ಮಯವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಇದು ಸಕಾಲ. ಖಗೋಳದ ವಿಸ್ಮಯ ಯಾವ ರೀತಿ ಚಂದ್ರಗ್ರಹಣ ನಡೀತದೆ, ಅದಕ್ಕೆ ವೈಜ್ಞಾನಿಕ ಹಿನ್ನೆಲೆಗಳೇನು, ಈ ರೀತಿಯ ಅಪರೂಪದ ದೃಶ್ಯಗಳನ್ನ ಮಾಹಿತಿಯನ್ನ ಪಡೆದುಕೊಳ್ಳೋದಕ್ಕೆ ಇವತ್ತು ಒಂದು ಸುಸಮಯ. ಇಂಥ ಸಂದರ್ಭದಲ್ಲಿ ಗ್ರಹಣದಿಂದ ದೋಷಗಳಾಗ್ತವೆ, ಗ್ರಹಣ ಅನೇಕ ದೋಷಗಳನ್ನ ಉಂಟು ಮಾಡುತ್ತೆ ಅನ್ನೋ ಕಾರಣಕ್ಕೆ ವೈದಿಕ ಸಂಪ್ರದಾಯದಲ್ಲಿ ಹಲವು ಆಚಾರ ವಿಚಾರಗಳು ಕಂಡುಬರುವಂಥದ್ದು. ಅನೇಕ ದೇವಸ್ಥಾನಗಳು ವಿಶೇಷ ಪೂಜೆಗಳನ್ನು ಮಾಡ್ತಾರೆ, ದೇವಸ್ಥಾನಕ್ಕೆ ಬಾಗಿಲುಗಳನ್ನು ಹಾಕ್ತಾರೆ, ದರ್ಬೆಗಳನ್ನು ಇಡ್ತಾರೆ, ಮತ್ತು ಏನು ಗರ್ಭಿಣಿ ಮಹಿಳೆಯರು ಮತ್ತು ಇತರೆ ದೋಷ ಇರುವಂತಹ ವ್ಯಕ್ತಿಗಳು ಯಾವ ರೀತಿಯ ಸಂಪ್ರದಾಯನ ಆಚರಣೆ ಮಾಡಬೇಕು ಅಂತ ಅನೇಕ ಕಟ್ಟುಪಾಡುಗಳಿದ್ದಾವೆ. ಆದರೆ ನಾನು ನಿಂತಿರುವಂತ ಈ ಕ್ಷೇತ್ರದಲ್ಲಿ ಸಿದ್ಧಾರೂಢ ಮಠದಲ್ಲಿ ಇದಕ್ಕೆ ತದ್ವಿರುದ್ಧವಾದಂತ ಆಚರಣೆಗಳು ಕಂಡು ಬರ್ತವೆ. ಏನಂತಂದ್ರೆ, ಈ ಮಠ ಮೂಲತಃ ಅದ್ವೈತ ಸಿದ್ಧಾಂತದಲ್ಲಿ ಈ ಮಠ ರೂಪುಗೊಂಡಿರುವಂತದ್ದು, ಆರೂಢ ಸಂಸ್ಕೃತಿಯಲ್ಲಿ ಈ ಮಠ ಇರುವಂತದ್ದು. ಹಾಗಾಗಿ ಇಲ್ಲಿ ಯಾವುದೇ ವೈದಿಕ ಆಚರಣೆಗಳು ಕಂಡು ಬರೋದಿಲ್ಲ. ಈಗಾಗಲೇ ನೀವು ನೋಡಬಹುದು, ಎಂದಿನಂತೆ ಸಿದ್ಧಾರೂಢರ ದರ್ಶನ ಆಗ್ತಾ ಇದೆ, ಭಕ್ತರು ಬರ್ತಾ ಇದ್ದಾರೆ, ಸಿದ್ಧಾರೂಢರ ದರ್ಶನವನ್ನ ಪಡೆದುಕೊಳ್ತಾ ಇದ್ದಾರೆ. ಒಂದು ಮೂಲ ಮಂತ್ರ ಏನು ಅಂತಂದ್ರೆ ಓಂ ನಮ ಶಿವಾಯ ಅನ್ನುವಂಥ ಒಂದು ಮಂತ್ರವನ್ನು ಹೊರತುಪಡಿಸಿದ್ರೆ ಯಾವುದೇ ಕಂದಾಚಾರಗಳನ್ನ ಮೌಢ್ಯಾಚಾರಗಳನ್ನ ಈ ಮಠದಲ್ಲಿ ಆಚರಿಸುವುದಿಲ್ಲ. ಇದಕ್ಕೆ ಕಾರಣಗಳೇನು, ಯಾಕೆ ಈ ರೀತಿಯಾದಂಥ ಆಚರಣೆಗಳಿಲ್ಲಿದ್ದಾವೆ, ಗ್ರಹಣ ದೋಷ ಇಲ್ಲಿ ಈ ಮಠಕ್ಕೆ ಇಲ್ಲಿ ತಲುಪೋದಿಲ್ವಾ, ಇದನ್ನೆಲ್ಲವನ್ನ ಈ ಮಠದ ಆಡಳಿತ ಸಿಬ್ಬಂದಿ ಜೊತೆ ನಾವು ಮಾತಾಡೋಣ. ನಮ್ಮ ಜೊತೆ SI ಕೊಳಕೂರ್ ಅವರಿದ್ದಾರೆ, ಅವ್ರ ಹತ್ರ ಕೇಳ್ತೀನಿ. ಈಗಾಗಲೇ ವಿವರಿಸಿದಂತೆ ನೀವೆಲ್ಲ ಕೇಳಿಸ್ಕೊಂಡಿದ್ದೀರಿ, ದೋಷಗಳಾಗ್ತವೆ ಅನ್ನೋ ಕಾರಣಕ್ಕಾಗಿ ದೇವರಿಗೂ ಕೂಡ ದೋಷ ತಟ್ಟತ್ತೆ ಅನ್ನೋ ಕಾರಣಕ್ಕಾಗಿ ಹಲವು ದೇವಸ್ಥಾನಗಳ ಬಾಗಿಲವನ್ನು ಹಾಕ್ತಾರೆ. ಆದ್ರೆ ಇಲ್ಲಿ ಈ ಮಠದಲ್ಲಿ ಯಾಕೆ ಅಂತ ಸಂಪ್ರದಾಯಗಳಿಲ್ಲ, ಮತ್ತು ಈ ಚಂದ್ರಗ್ರಹಣ ಸೂರ್ಯಗ್ರಹಣ ಅಂತ ಸಂದರ್ಭದಲ್ಲಿ ಎಂದಿನಂತೆ ಮಠ ನಡ್ಕೊಂಡು ಹೋಗ್ತಿರ್ತದೆ, ಏನ್ ಕಾರಣ? ಇದು ಪ್ರಸಿದ್ಧವಾದಂಥ ಆಧ್ಯಾತ್ಮಿಕ ಮಠ. ಇಲ್ಲಿ ಜ್ಞಾನಕ್ಕೆ ಪ್ರಧಾನವಾಗಿರುತ್ತದೆ, ಕರ್ಮ ಪ್ರಧಾನವಾದಂಥ ಮಠ ಅಲ್ಲ. ಇದು ಜ್ಞಾನಕ್ಕೆ ಹೆಚ್ಚಿನ ಪ್ರಧಾನ ಇರುವುದರಿಂದ ಇಲ್ಲಿ ಯಾವುದೇ ಆಡಂಬರಗಳು, ಮೌಢ್ಯ ನಂಬಿಕೆಗಳು, ಮೂಢನಂಬಿಕೆ ಯಾವುದಕ್ಕೂ ಆಸ್ಪದ ಇರುವುದಿಲ್ಲ. ಮೊದಲಿನಿಂದಲೂ ಕೂಡ ಇದು ಮುಕ್ತವಾಗಿ ಜಾತ್ಯಾತೀತ ಮಠ. ಇಲ್ಲಿ ಧರ್ಮಕ್ಕೆ ಜ್ಞಾನಕ್ಕೆ ಪ್ರಧಾನ ಇರುತ್ತದೆ, ಕರ್ಮಕ್ಕೆ ಪ್ರಧಾನವಿರುವುದಿಲ್ಲ. ಮತ್ತು ಜನರಲ್ಲಿ ಏನು ಭಕ್ತಿ ಇರುತ್ತೆ ಅಂದರೆ, ಇಲ್ಲಿ ಬಂದು ಸಿದ್ಧಾರೂಢಜ್ಜನ ದರ್ಶನ ತೆಗೆದುಕೊಂಡ್ರೆ ಸಾಕು, ಅದು ಏನಾಗ್ತದೆ, ಎಲ್ಲ ದೋಷ ನಿವಾರಣೆ ಆಗ್ತಕ್ಕಂಥ ಸದ್ಭಕ್ತರಲ್ಲಿ ಬಂದು ಒಂದು ನಂಬಿಕೆ ಇರುವುದರಿಂದ ಎಲ್ಲ ಭಕ್ತರು ಬಂದು ಈ ದಿನ ವಿಶೇಷವನ್ನು ಪೂಜೆಯನ್ನು ಸಲ್ಲಿಸಿ ದರ್ಶನ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ಯಾವುದೇ ಮೌಢ್ಯಾಚಾರಕ್ಕೆ ಕಂದಾಚಾರಕ್ಕೆ ಆಸ್ಪದ ಇರುವುದಿಲ್ಲ. ಮೊದಲಿಂದಲೂ ಇದು ಪ್ರಸಿದ್ಧವಾದಂಥ ಮಠ ಇಲ್ಲಿ ಈ ರೀತಿಯಾಗಿ ನಡೆದುಕೊಂಡು ಬರ್ತಾ ಇದೆ. ಸಿದ್ಧಾರೂಢರು ಒಂದು ಮಾತು ಹೇಳ್ತಿದ್ರು, ಜೀವನದ ಪ್ರತಿಯೊಂದು ಕ್ಷಣವೂ ಒಳ್ಳೆಯದು, ಪ್ರತಿಯೊಂದು ದಿನವೂ ಒಳ್ಳೆಯದು, ಯಾವ ಕೆಟ್ಟ ದಿನವೂ ಇಲ್ಲ, ಒಳ್ಳೆ ದಿನ ಎಲ್ಲವೂ ಇರುವಂತದ್ದು ಒಳ್ಳೆ ದಿನಗಳೇ ಅಂತ. ಆ ಕಾರಣಕ್ಕಾಗಿ ಸಂಸ್ಕೃತಿಯ ಪ್ರಕಾರ ಈ ರೀತಿಯ ಆಚರಣೆ ಇದೆ ಅಂತೀರಿ? ಹೌದು ಸರ್, ಅವರು ಇದ್ದಾಗೂ ಯಾವತ್ತು ಅವರು ಯಾವುದು ಎಲ್ಲರೂ ಎಲ್ಲ ದಿನನೂ ಒಳ್ಳೆ ದಿನಾನ ಅಂತಿದ್ರು, ಎಲ್ಲ ಮುಹೂರ್ತನೂ ಒಳ್ಳೆ ಮುಹೂರ್ತನ ಅಂತಿದ್ರು. ರಾಹುಕಾಲ ಗುಳಿಕ ಆ ಟೈಪ್ ಯಾವುದೂ ಇದು ಮಾಡ್ತಿರ್ಲಿಲ್ಲ. ಎಲ್ಲರಿಗೂ ಸರಿ ಸಮಾನವಾಗಿ ನೋಡ್ತಿದ್ರು. ದಿನ ಆಗಲಿ ಯಾವುದು ಪಂಚಾಂಗ ಹಿಂಗೆ ಯಾವುದು ವಿಶೇಷವಾಗಿ ನೋಡ್ತಿರ್ಲಿಲ್ಲ. ಎಲ್ಲರಿಗೂ ಎಲ್ಲ ಭಕ್ತರಿಗೂ ಸರಿ ಸಮಾನವಾಗಿ ನೋಡ್ತಿದ್ರು. ಬಡವರು ಶ್ರೀಮಂತರು ಆ ಟೈಪ್ ಏನೂ ಇರಲಿಲ್ಲ. ಆಮೇಲೆ ಇಲ್ಲಿ ಇವತ್ತು ನೋಡ್ತಿರ್ಬೋದು, ಅಜ್ಜನ ಮಠಕ್ಕೆ ಇವತ್ತು ಗ್ರಹಣ ಇದ್ದರೂ ಇಷ್ಟೊಂದು ಮಂದಿ ಬರ್ತಿದ್ದಾರೆ. ಆಮೇಲೆ ಅಲ್ಲಿ ಅನ್ನದಾಸೋಕ್ಕೂ ಅಷ್ಟೊಂದು ಸಾವಿರಾರು ಮಂದಿ ಬರ್ತಿದ್ದಾರೆ. ಯಾವತ್ತು ಅಜ್ಜನ ಇದಕ್ಕೆ ಯಾವುದೂ ಏನೂ ಕೊರತೆ ಇಲ್ಲ. ಆಮೇಲೆ ಯಾರು ಮೂಢನಂಬಿಕೆಯಿಂದ ಯಾರೂ ಇಲ್ಲಿ ಬರೋಂಗಿಲ್ಲ. ಎಲ್ಲ ಅಜ್ಜನ ದರ್ಶನ ಮಾಡಿದರೆ ಎಲ್ಲನೂ ನಿವಾರಣೆ ಆಗ್ತೈತೆ ಅಂತ ಹೇಳಿ ಅಜ್ಜನ ಭಕ್ತಿಯಿಂದ ಪೂಜೆ ಮಾಡಿ ಹೋಗ್ತಾರೆ ಸರ್. ಈಗ ಮೂಲ ಮಂತ್ರ ಓಂ ನಮ ಶಿವಾಯ, ಓಂ ನಮ ಶಿವಾಯ ಒಂದು ಪಠಿಸಿದ್ರೆ ಸಾಕು ಅನ್ನುವಂಥದ್ದು ಸಿದ್ಧಾರೂಢರ ಆದೇಶ ಆಗಿತ್ತು ಭಕ್ತರಿಗೆ. ಅವರು ಕೂಡ ಅದನ್ನೇ ನಡ್ಕೊಂಡಿರುವಂಥರು. ಅದರ ಹೊರತಾಗಿ ಈ ಗ್ರಹಣದ ಹಿನ್ನೆಲೆಯಲ್ಲಿ ಈ ಮಠದಲ್ಲಿ ಏನಾದರೂ ಸ್ವಲ್ಪ ಏನಾದರೂ ಬದಲಾವಣೆ ಆಗ್ತಾವ ಅಥವಾ ಎಂದಿನಂತೆಯೇ ನಡೀತದ? ಇದು ಗ್ರಹಣಕ್ಕೂ ತದನಂತರ ನಮ್ಮಲ್ಲಿ ನಡೀತಕ್ಕಂಥ ಕಾರ್ಯಕ್ರಮಗಳಿಗೆ ಯಾವುದೇ ತರಹದ ಬದಲಾವಣೆಗಳೇ ಇಲ್ಲ. ಎಂದಿನಂತೆ ಬೆಳಗ್ಗೆ ನಮ್ದು ಪೂಜಾ ಕಾರ್ಯಕ್ರಮ ನಡೆದಿದೆ. ಈಗ ಅಭಿಷೇಕ ಪ್ರಾರಂಭ ಆಗಿದೆ. ಜೊತೆಗೆ ಅನ್ನ ಪ್ರಸಾದನೂ ಸಹಿತ
ಶುರುವಾಗಿದೆ. ಮುಂದೆ ಸಾಯಂಕಾಲ ಯಥಾ ಪ್ರಕಾರ ನಮ್ಮದು ಕಾಕಡಾರತಿ ಪೂಜೆ ನೆರವೇರುತ್ತೆ. ರಾತ್ರಿ ಮತ್ತು 8 ಗಂಟೆಯಿಂದ ಅನ್ನ ಪ್ರಸಾದ, ನಮ್ದು 10:30ವರೆಗೂ ಅನ್ನ ಪ್ರಸಾದ ಚಾಲು ಇರುತ್ತದೆ. ಈ ಸಂದರ್ಭದಲ್ಲಿ ಕನಿಷ್ಠ ನಮ್ದು ಇವತ್ತಂದ್ರೂ ಒಂದು 6.5ರಿಂದ 7 ಕ್ವಿಂಟಲ್ ನಮ್ಮದು ಅನ್ನ ಖರ್ಚು ಆಗ್ತೈತಿ, ಅಕ್ಕಿ. ಸೊ ಅದೇ ಪ್ರಕಾರ ನಮ್ಮದು ಯಾವುದೇ ಥರದ ಬದಲಾವಣೆ ಇಲ್ಲ. ಇದರ ಜೊತೆಗೆ ನಮ್ಮದು ಮಹಾಶಿವರಾತ್ರಿ ಸಂದರ್ಭದಲ್ಲೂ ಸಹಿತ ಇದೆ. ಸೊ ಹೀಗೆ ವಿಜಯ್ ಏನಂತಂದ್ರೆ ಇಲ್ಲಿ ಮೌಢ್ಯಾಚಾರಕ್ಕೆ, ಕಂದಾಚಾರಕ್ಕೆ ಸಿದ್ಧಾರೂಢರು ಬ್ರೇಕ್ ಹಾಕಿದ್ದಾರೆ. ಇದು ಸಂಪೂರ್ಣವಾಗಿ ಆರೂಢ ಸಂಸ್ಕೃತಿ ಅದ್ವೈತ ಸಿದ್ಧಾಂತದ ಪ್ರಕಾರ ನಡೀತದೆ. ಎಲ್ಲ ದಿನವೂ ಒಳ್ಳೆ ದಿನಗಳೇ, ಹಾಗಾಗಿ ಯಾರೂ ಕೂಡ ಮೌಢ್ಯಕ್ಕೆ ಮೊರೆ ಹೋಗಬೇಡಿ ಅನ್ನುವಂಥದ್ದು ಸಿದ್ಧಾರೂಢರ ವಾಣಿಯಾಗಿತ್ತು. ಈಗಲೂ ಕೂಡ ಮಠ ಸೂರ್ಯಗ್ರಹಣ ಇರಲಿ, ಚಂದ್ರಗ್ರಹಣ ಇರಲಿ, ಯಾವುದೇ ಗ್ರಹಗಳು ಎಲ್ಲೇ ಹೋದರೂ ಕೂಡ ಇದು ಎಂದಿನಂತೆಯೇ ಇರ್ತದೆ. ವಿಜಯ್, ಥ್ಯಾಂಕ್ ಯು ಪ್ರಕಾಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.